ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋದು ಒಂದು ಗಾದೆ ಮಾತು. ನೀವು ಕೂಡ ಆಗಾಗ ಇದನ್ನು ಕೇಳ್ತಾ ಇರ್ತೀರಿ. ನಮ್ಮ ಸರ್ಕಾರಗಳು ಮಾಡೋ ಕೆಲಸಗಳು, ತಗೊಳ್ಳೋ ನಿರ್ಧಾರಗಳು ಬಹಳಷ್ಟು ಬಾರಿ ಹಾಗೇ ಇರುತ್ತವೆ. ಈಗ ವಿಷಯ ಏನು ಅಂದರೆ, ನೀಟ್ ಎಕ್ಸಾಮ್ ಅನ್ನೋದೊಂದು ರಾದ್ಧಾಂತ ಆಗಿ ಕೂತಿದೆ ಅಲ್ವಾ. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಭಾರತದಲ್ಲೊಂದು ಕಾನೂನು ಜಾರಿಯಾಗ್ತಾ ಇದೆ. ಇನ್ನು ಮುಂದೆ ಯಾವುದೇ ಸಾರ್ವತ್ರಿಕ ಪರೀಕ್ಷೆಯಲ್ಲಿ ಯಾವುದೇ ಪರೀಕ್ಷಾ ಅಕ್ರಮ ನಡೆದರೂ ಕೂಡ ಅದನ್ನು ಅಪರಾಧ ಅಂತ ಪರಿಗಣಿಸಲಾಗುತ್ತೆ ಮತ್ತು ಅದಕ್ಕೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಪರೀಕ್ಷಾ ಅಕ್ರಮಗಳು ಇನ್ನು ಮುಂದೆ ಕಾಗ್ನಿಸಬಲ್, ನಾನ್ ಬೇಲಬಲ್ ಮತ್ತು ನಾನ್ ಕಾಂಪೌಂಡಬಲ್ ಅಪರಾಧಗಳು ಅಂತ ಪರಿಗಣಿಸಲಾಗುತ್ತವೆ. ಹಾಗಾದರೆ ಏನಿದು ಹೊಸ ಕಾನೂನು? ಯಾವ್ಯಾವ ಪರೀಕ್ಷೆಗಳಿಗಿದು ಅನ್ವಯ ಆಗುತ್ತೆ? ಇಲ್ಲಿ ಅಪರಾಧ ಮಾಡಿದವರಿಗಿರೋ ಶಿಕ್ಷೆಯ ಪ್ರಮಾಣ ಏನು ಮತ್ತು ಈ ಕಾನೂನುಗಳು ಭಾರತದಲ್ಲಿ ಪರೀಕ್ಷಾ ಅಕ್ರಮಗಳನ್ನು ತಡೆಯೋದರಲ್ಲಿ ಯಶಸ್ವಿಯಾಗತ್ವಾ? ಬನ್ನಿ ನೋಡೋಣ. ಗೆಳೆಯರೆ, ನೀಟ್ ಪರೀಕ್ಷೆ ಏನಾಗ್ತಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಿಹಾರ ಸೇರಿದ ಹಾಗೆ ನಾನಾ ರಾಜ್ಯಗಳಲ್ಲಿ ಪೇಪರ್ ಲೀಕ್ ಮಾಡಿದ ಗ್ಯಾಂಗ್ಗಳನ್ನು ಅರೆಸ್ಟ್ ಮಾಡಲಾಗ್ತಾ ಇದೆ. ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿದೆ. ಶಿಕ್ಷಣ ಇಲಾಖೆ ಈ ಬಾರಿಯ ನೀಟ್ ಪರೀಕ್ಷೆಗಳನ್ನೇ ರದ್ದು ಮಾಡುವುದಾಗಿ ಘೋಷಿಸಿದೆ. ಮತ್ತೊಂದು ಕಡೆ ಪ್ರತಿಭಟನೆಗಳು ನಡೀತಾ ಇವೆ. ವಿಪಕ್ಷಗಳು ಇದನ್ನು ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾ ಇವೆ. ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ಏನಾಗುತ್ತೋ ಅನ್ನೋ ಚಿಂತೆಯಲ್ಲಿದ್ದಾರೆ. ನೀಟ್ ಪರೀಕ್ಷೆಗಳನ್ನು ಮತ್ತೊಮ್ಮೆ ಕಂಡಕ್ಟ್ ಮಾಡಬಹುದು. ಅಕಸ್ಮಾತ್ ಹಾಗೆ ಮಾಡಿದರೂ ಕೂಡ ಸಾಕಷ್ಟು ಮಂದಿಗೆ ಅನ್ಯಾಯ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಪರೀಕ್ಷಾ ಅಕ್ರಮಗಳು, ಮರುಪರೀಕ್ಷೆಗಳು ಇವೆಲ್ಲ ಕೂಡ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ಘಾಸಿಗೊಳಿಸ್ತಾ ಅವರ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡ್ತಾ ಹೋಗುತ್ತವೆ. ಇದೊಂಥರ ಯಾರೋ ಕೆಲ ನೀಚರು ಮಾಡಿದ ತಪ್ಪಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಅವರ ಪೋಷಕರಿಗೆ ಶಿಕ್ಷೆ ಕೊಟ್ಟ ಹಾಗಾಗತ್ತೆ. ಇನ್ನು ಈ ನೀಟ್ ಅಕ್ರಮ ಇದೆಯಲ್ಲ, ಇದನ್ನು ಇಟ್ಕೊಂಡು ನೀಟ್ ಪರೀಕ್ಷೆಗಳನ್ನೇ ರದ್ದು ಮಾಡಿ ಇನ್ನು ಮೇಲೆ ನಮಗೆ ನೀಟೇ ಬೇಡ ಅನ್ನೋ ಕೂಗು ಕೂಡ ಕೇಳಿ ಬರೋದಕ್ಕೆ ಶುರುವಾಗಿದೆ. ನೀವು ಗಮನಿಸಿದರೆ ನಿಮಗೆ ಗೊತ್ತಿರುತ್ತೆ, ಬರೀ ನೀಟ್ ಒಂದೇ ಅಲ್ಲ, ನಮ್ಮಲ್ಲಿ ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ಒಂದಿಲ್ಲೊಂದು ಅಕ್ರಮ ಪ್ರತಿ ಬಾರಿ ನಡೀತಲೇ ಇರುತ್ತೆ. SSLC ಪರೀಕ್ಷೆಗಳ ಪೇಪರ್ಗಳು ಲೀಕ್ ಆಗತ್ವೆ. ಪರೀಕ್ಷಾ ಕೇಂದ್ರಗಳಲ್ಲಿ ಮಾಸ್ ಕಾಪಿ ಅನ್ನೋದು ನಮಗೂ ಹೊಸ್ತಲ್ಲ. ಈ ಬಾರಿ ಕಾಪಿ ಹೊಡೆಯೋದನ್ನು ತಡಿತೀವಿ ಅಂತ ಹೇಳಿ SSLC ಪರೀಕ್ಷಾ ಕೇಂದ್ರಗಳಿಗೆ CCTVಗಳನ್ನು ಹಾಕಿ ಲೈವ್ ವ್ಯವಸ್ಥೆಯನ್ನು ಮಾಡಲಾಗಿತ್ತಂತೆ. ಅದಕ್ಕೆ ಕಾಪಿ ಹೊಡೆಯೋದು ಸಾಧ್ಯ ಆಗಲಿಲ್ಲಂತೆ. ಸಾಕಷ್ಟು ಜನ ಮಕ್ಕಳು ಫೇಲ್ ಆದರೂ. ಹಂಗಾಗಬಾರ್ದು ಅಂತ ಫೇಲ್ ಆದ ಮಕ್ಕಳಿಗೆ 20 ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡಿದ್ರಂತೆ. ಅಂದರೆ ನಮ್ಮಲ್ಲಿ ಸಮಾಜವಾದ ಇದೆ ನೋಡಿ. ಯಾರೋ ಒಬ್ಬಿಬ್ಬರು ಅವಕಾಶ ಸಿಕ್ಕವರು ಕಾಪಿ ಮಾಡಿ ಪಾಸ್ ಆದರೆ ಅವಕಾಶ ಸಿಗದೇ ಇರೋರು ಫೇಲ್ ಆಗ್ತಾರೆ. ಅದು ಸಾಮಾಜಿಕ ನ್ಯಾಯ ಅನ್ನಿಸಿಕೊಳ್ಳೋದಿಲ್ಲ. ಎಲ್ಲರಿಗೂ ಸಮಾನ ನ್ಯಾಯ ಸಿಗಬೇಕು. ಸೊ ಕಾಪಿ ಹೊಡಿಲಿ, ಹೊಡಿದೇ ಇರಲಿ, ಫೇಲ್ ಆದವರಿಗೆಲ್ಲ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡಿ ಮುಂದಕ್ಕೆ ತಳ್ಳಿ. ಯಾರೋ ಕಷ್ಟಪಟ್ಟು ಓದಿರ್ತಾನಲ್ಲ, ಅವನು ಏನು ಬೇಕಾದರೂ ಆಗಿ ಹಾಳಾಗೋಗ್ಲಿ. ಯಾಕೆಂದರೆ ಓದಿ ಮಾರ್ಕ್ಸ್ ತಗೋತಾನೆ ಅಂದರೆ ಅವನ ಹತ್ರ ಟ್ಯಾಲೆಂಟ್ ಇದೆ, ಅವನು ಹೆಂಗೋ ಬದುಕತಾನೆ. ಯಾರಿಗೆ ಟ್ಯಾಲೆಂಟ್ ಇಲ್ಲ ಅವನನ್ನು ಮುಂದೆ ತರಬೇಕು. ಈಗ ಬಡವ ಅಂತ ಫ್ರೀ ಕೊಡೋದಿಲ್ವೇ, ಹಾಗೆ ದಡ್ಡ ಅಂತ ಗ್ರೇಸ್ ಮಾರ್ಕ್ಸನ್ನು ಹಾಕಿ ಪಾಸ್ ಮಾಡಿ ಕಳಿಸಿದ್ರೆ ಆಯಿತು. ಅವನು ಹೀಗೆ ಎಲ್ಲ ಕಡೆ ಪಾಸ್ ಮಾಡ್ಕೊಳ್ತಾ ಬರ್ತಾನೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಸಿಗೋದಿಲ್ಲ. ಯಾಕೆಂದರೆ ಗ್ರೇಸ್ ಮಾರ್ಕ್ಸು ನೋಡಿ, ಅಲ್ಲಿ ಸಮಾಜವಾದ ಇಲ್ಲ. ಸೊ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಬೇಕು. ಅಲ್ಲಿ ಹೆಂಗೆ ಪಾಸ್ ಆಗ್ತಾನೆ? ಅಲ್ಲೂ ಅವನು ಅಡ್ಡದಾರಿನೇ ತಾನೇ ನೋಡ್ಕೋಬೇಕು. ಸಮಾಜವಾದ ಅನ್ನೋದನ್ನು ಎಲ್ಲ ಕಡೆ ಅಪ್ಲೈ ಮಾಡೋದಕ್ಕೆ ಹೋದರೆ ಹೀಗೆಲ್ಲ ಆಗುತ್ತೆ. ಇವತ್ತು ನಮ್ಮಲ್ಲಿ ಅಕ್ರಮಗಳು ನಡೆಯದ ಸರ್ಕಾರಿ ಪರೀಕ್ಷೆಗಳೇ ಇಲ್ಲವೇನೋ ಅನ್ನೋ ಥರದ ವಾತಾವರಣ ಇದೆ. ಈಗ ಯಾವ ಪರೀಕ್ಷೆಗಳನ್ನು ರದ್ದು ಮಾಡಬೇಕು ಹೇಳಿ? ನೀಟ್ ಒಂದನ್ನು ರದ್ದು ಮಾಡಿದರೆ ಸಾಕಾಗೋದಿಲ್ಲ ಅಲ್ವಾ? ಎಲ್ಲದರಲ್ಲೂ ವಂಚನೆನೇ ಅಂದರೆ ಒಂದು ವಂಚನೆಯನ್ನು ತಡೆಗಟ್ಟುವುದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು. ಅಥವಾ ವಂಚನೆ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಪರೀಕ್ಷೆಗಳನ್ನು ರದ್ದು ಮಾಡಿ ಕೈ ತೊಳ್ಕೋಬೇಕು. ಈ ನಿಟ್ಟಲ್ಲಿ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ. ಅದೇನು ಅಂದರೆ, ಇನ್ನು ಮುಂದೆ ಪರೀಕ್ಷಾ ವ್ಯವಹಾರಗಳನ್ನು ತಡೆಯೋದಕ್ಕೆ ಶುಕ್ರವಾರ ಮಧ್ಯರಾತ್ರಿಯಿಂದ ಜಾರಿಯಾಗುವ ಹಾಗೆ ನೋಟಿಫಿಕೇಶನ್ ಆಫ್ ದ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಆಕ್ಟ್ 2024 ಅನ್ನು ಜಾರಿಗೆ ತಂದಿದೆ. ಗೆಳೆಯರೆ, ಇದು ಕಳೆದ ಲೋಕಸಭಾ ಅವಧಿಯಲ್ಲಿ ಅಂದರೆ 17ನೇ ಲೋಕಸಭೆಯ ಅವಧಿಯಲ್ಲಿ ಒಪ್ಪಿಗೆ ಪಡೆದ ಕಾನೂನು. ಕಳೆದ ಫೆಬ್ರವರಿ 5ನೇ ತಾರೀಕು ಈ ಮಸೂದೆ ಲೋಕಸಭೆಯಲ್ಲಿ ಪಾಸ್ ಆಯಿತು. ಹಾಗೆ ಫೆಬ್ರವರಿ 9ನೇ ತಾರೀಕು ರಾಜ್ಯಸಭೆಯಲ್ಲಿ ಕೂಡ ಮಸೂದೆ ಅಂಗೀಕಾರವನ್ನು ಪಡೆದು ಆ್ಯಕ್ಟ್ ಆಗಿ ಬದಲಾಯಿತು. ಇದನ್ನು ಜಾರಿಗೆ ತರುವುದರಲ್ಲಿ ಯಾಕೋ ಕೇಂದ್ರ ಸ್ವಲ್ಪ ವಿಳಂಬ ಮಾಡ್ತಾ ಇದ್ದ ಕಾಣ್ತಾ ಇತ್ತು. ಅಷ್ಟರಲ್ಲಿ ಚುನಾವಣೆಗಳು ಘೋಷಣೆ ಆದವು. ಬಹುಶಃ ಇದನ್ನು 18ನೇ ಲೋಕಸಭೆಗೆ ಅಂತ ಇಟ್ಟುಕೊಂಡ್ರೇನೋ. ಯಾಕೆಂದರೆ ಈ ಆ್ಯಕ್ಟ್ ಇಂಡಿಯನ್ ಪೀನಲ್ ಕೋಡ್ ಅಡಿಯಲ್ಲದೆ ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಜಾರಿಯಾಗ್ತಾ ಇದೆ. ನಮ್ಮಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅನ್ನೋದೇ ಇನ್ನೂ ಜಾರಿಗೆ ಬಂದಿಲ್ಲ. ಈ ಹೊಸ ಕಾಯ್ದೆಗಳೆಲ್ಲ ಜುಲೈ 1ರ ನಂತರವೇ ಜಾರಿಯಾಗಲಿದ್ವು. ಆದರೆ ನೀಟ್ ಅಕ್ರಮ ವಿಪರೀತ ಸದ್ದು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ
ನಾವು ಪರೀಕ್ಷಾ ಅಕ್ರಮಗಳನ್ನು ನಿಯಂತ್ರಿಸೋದಕ್ಕೊಂದಷ್ಟು ಕ್ರಮ ಕೈಗೊಳ್ತಾ ಇದ್ದೀವಿ ಅನ್ನೋ ಭರವಸೆಯನ್ನು ಮೂಡಿಸೋ ನಿಟ್ಟಲ್ಲಿ ಸರ್ಕಾರ ಜೂನ್ 21 ಮಧ್ಯರಾತ್ರಿಯಿಂದಲೇ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ. ನೆನಪಿಟ್ಟುಕೊಳ್ಳಿ, ಇದು ಜೂನ್ 21 ಮಧ್ಯರಾತ್ರಿಯಿಂದ ಜಾರಿಯಾಗ್ತಾ ಇದೆ. ಹೀಗಾಗಿ ಈ ಹಿಂದಿನ ಪರೀಕ್ಷಾ ಅಕ್ರಮಗಳಿಗೆ ಇದು ಅನ್ವಯ ಆಗೋದಿಲ್ಲ. ಜೂನ್ 21 ನಂತರ ನಡೆಯುವ ಪರೀಕ್ಷಾ ಅಕ್ರಮಗಳಿಗೆ ಇದು ಅಪ್ಲೈ ಆಗುತ್ತೆ. ಇನ್ನು ಈ ಪರೀಕ್ಷಾ ಅಕ್ರಮವನ್ನು ತಡೆಯೋ ಕಾನೂನು ಇದೆಯಲ್ಲ, ಇದು ಎಲ್ಲ ರೀತಿಯ ಪಬ್ಲಿಕ್ ಎಕ್ಸಾಮ್ಗಳಿಗೆ ಅಂದರೆ ಕೇಂದ್ರ ಸರ್ಕಾರ ನಡೆಸುವ ಎಲ್ಲ ರೀತಿಯ ಸಾರ್ವತ್ರಿಕ ಪರೀಕ್ಷೆಗಳಿಗೆ ಅನ್ವಯ ಆಗುತ್ತೆ. ಹಾಗಾದರೆ ಈ ಪಬ್ಲಿಕ್ ಎಕ್ಸಾಮ್ಸ್ ಅಂದರೆ ಯಾವುದು? ನೋಟಿಫಿಕೇಶನ್ ಆಫ್ ದ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀನ್ಸ್ ಆಕ್ಟ್ 2024 ನ ಸೆಕ್ಷನ್ 2K ಹೇಳೋ ಪ್ರಕಾರ ಕೇಂದ್ರ ಸರ್ಕಾರ ನಡೆಸುವ ಅಥವಾ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಪರೀಕ್ಷಾ ಮಂಡಳಿಗಳು ನಡೆಸುವ ಎಲ್ಲ ರೀತಿಯ ಪರೀಕ್ಷೆಗಳು ಕೂಡ ಪಬ್ಲಿಕ್ ಎಕ್ಸಾಮ್ಸ್ ಅಂತ ಅನ್ನಿಸ್ಕೊಳ್ತವೆ. ಉದಾಹರಣೆಗೆ UPSC, SSB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮಾಡುವ ಪರೀಕ್ಷೆಗಳು, ಬ್ಯಾಂಕಿಂಗ್ ಪರೀಕ್ಷೆಗಳು, NTA ನಡೆಸುವ ನೀಟ್, UGC ಮುಂತಾದ ಪರೀಕ್ಷೆಗಳು ಇವೆಲ್ಲ ಕೂಡ ಪಬ್ಲಿಕ್ ಎಕ್ಸಾಮ್ಸ್ನ ಪರಿಧಿಯೊಳಗೆ ಬರುತ್ತವೆ. ಈ ಪರೀಕ್ಷೆಗಳಲ್ಲಿ ನಡೆಯುವ ಯಾವುದೇ ಅಪರಾಧ ಕೂಡ ಶಿಕ್ಷಾರ್ಹ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಇಲ್ಲಿ ಶಿಕ್ಷಾರ್ಹ ಅಪರಾಧಗಳು ಯಾವುವು? ಇದನ್ನು ಈ ಆ್ಯಕ್ಟ್ನ ಸೆಕ್ಷನ್ 3 ಹೇಳುತ್ತೆ. ಇದರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದು, ಪ್ರಶ್ನೆ ಪತ್ರಿಕೆಗಳನ್ನು ಅನಧಿಕೃತವಾಗಿ ತಮ್ಮ ವಶದಲ್ಲಿ ಇಟ್ಟುಕೊಳ್ಳೋದು, ಆನ್ಸರ್ ಪೇಪರಲ್ಲಿ ಗೋಲ್ಮಾಲ್ ಮಾಡೋದು, OMR ಶೀಟ್ಗಳನ್ನು ತಿದ್ದೋದು ಅಥವಾ ಅವುಗಳನ್ನು ಬದಲಿಸೋದು, ಪರೀಕ್ಷೆ ಬರೀಬೇಕಾದ ಅಭ್ಯರ್ಥಿಯನ್ನೇ ಬದಲಿಸಿ ನಕಲಿ ಅಭ್ಯರ್ಥಿಗಳ ಮೂಲಕ ಪರೀಕ್ಷೆ ಬರೆಸೋದು. ಮೊನ್ನೆ ನಮ್ಮಲ್ಲಿ ಕೂಡ ಯಾವುದೋ ಪರೀಕ್ಷೆಯಲ್ಲಿ ಅಭ್ಯರ್ಥಿಯೊಬ್ಬ ತನ್ನ ಹೆಸರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ 2 ಹಾಲ್ ಟಿಕೆಟ್ಗಳನ್ನು ಗಿಟ್ಟಿಸ್ಕೊಂಡು ತಾನೊಂದು ಕಡೆ ಪರೀಕ್ಷೆ ಬರೆದು ಇನ್ನೊಂದು ಕಡೆ ತನ್ನ ನಕಲಿಯ ಮೂಲಕ ಪರೀಕ್ಷೆ ಬರೆಸಿದ ಪ್ರಕರಣ ಪತ್ತೆಯಾಗಿದೆ. ಇದು ಸಾಮಾನ್ಯವಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಕೆಲ ಬುದ್ಧಿವಂತರು ಮಾಡ್ತಲೇ ಇರ್ತಾರೆ. ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಪರೀಕ್ಷೆಗಳನ್ನು ಕೂಡ ಹೀಗೆ ಪಾಸ್ ಮಾಡಿದ ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ. ಹೀಗೆ ಅಭ್ಯರ್ಥಿಗಳನ್ನು ಬದಲಾಯಿಸುವುದು ಕೂಡ ಈ ಆ್ಯಕ್ಟ್ನ ಸೆಕ್ಷನ್ 3ರಲ್ಲಿ ಉಲ್ಲೇಖಗೊಂಡಿದೆ. ಇಂತಹ 15 ಪರೀಕ್ಷಾ ಅಕ್ರಮಗಳ ಬಗ್ಗೆ ಸೆಕ್ಷನ್ 3 ಹೇಳುತ್ತೆ. ಇನ್ನು ಸೆಕ್ಷನ್ 9 ಈ ಅಪರಾಧದ ಸ್ವರೂಪದ ಬಗ್ಗೆ ಹೇಳುತ್ತೆ. ಈ ಪರೀಕ್ಷಾ ಅಕ್ರಮ ಅನ್ನೋದನ್ನ ಈ ಆ್ಯಕ್ಟ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿದೆ. ಅಂದರೆ ಇದು ಹೇಯ ಅಪರಾಧ ಕೃತ್ಯ. ಇದರಲ್ಲಿ ಆರೋಪಿಯನ್ನು ಬಂಧಿಸುವುದಕ್ಕೆ ನ್ಯಾಯಾಲಯದ ಅನುಮತಿ, ವಾರಂಟ್ ಇವುಗಳ ಅಗತ್ಯ ಇರುವುದಿಲ್ಲ. ಇನ್ನು ಇದು ನಾನ್ ಬೇಲಬಲ್ ಅಪರಾಧ, ಅಂದರೆ ಪೊಲೀಸ್ ಠಾಣೆಗಳಲ್ಲಿ ಜಾಮೀನು ಕೊಟ್ಟು ಕಳುಹಿಸಬಹುದಾದ ಅಪರಾಧ ಇದಲ್ಲ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆನಂತರ ಅಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಬೇಕಿರುತ್ತೆ. ಅಂದರೆ ಸುಲಭವಾಗಿ ಜಾಮೀನು ಸಿಗೋದಿಲ್ಲ. ಹಾಗೆ ಇದು ನಾನ್ ಕಾಂಪೌಂಡಬಲ್ ಅಫೆನ್ಸು. ಅಂದರೆ ಈಗ ಇಂಥದ್ದೊಂದು ಅಕ್ರಮ ಆಗಿದೆ ಅಂತ ನೀವು ದೂರು ಕೊಡ್ತೀರಿ, ಕೇಸ್ ಆಗುತ್ತೆ. ಆನಂತರ ದೂರು ಕೊಟ್ಟವನು ಆರೋಪಿ ಇಬ್ಬರು ರಾಜಿ ಮಾಡ್ಕೊಂಡು ನಾನು ಕೇಸ್ ವಾಪಸ್ ತಗೋತೀನಿ ಅನ್ನೋ ಥರದ ಪ್ರಕರಣ ಇದಲ್ಲ. ಇಲ್ಲಿ ರಾಜಿ ಪಂಚಾಯಿತಿಗಳಿರೋದಿಲ್ಲ. ಯಾಕೆಂದರೆ ಇದು ಯಾವುದೋ ವ್ಯಕ್ತಿಗೆ ಮಾಡೋ ವಂಚನೆ ಅಥವಾ ದ್ರೋಹ ಅಲ್ಲ, ಇದು ಸಮಾಜಕ್ಕೆ ಮಾಡೋ ವಂಚನೆ, ಇಡೀ ವ್ಯವಸ್ಥೆಗೆ ಮಾಡೋ ದ್ರೋಹ. ಇದೊಂದು ಸಾಮಾಜಿಕ ಅಪರಾಧ. ಹೀಗಾಗಿ ಇಲ್ಲಿ ರಾಜಿಗೆ ಅವಕಾಶ ಇರೋದಿಲ್ಲ. ಇನ್ನು ಶಿಕ್ಷೆ ಏನು? ಇದೇ ಯಾಕೋ ಸ್ವಲ್ಪ ನಿರಾಸೆ ಉಂಟು ಮಾಡ್ತಾ ಇರೋದು. ಈ ಪ್ರಕರಣದಲ್ಲಿ ಅಪರಾಧ ಸಾಬೀತಾದರೆ 3 ರಿಂದ 5 ವರ್ಷಗಳ ಕಾಲ ಜೈಲು ಮತ್ತು 10 ಲಕ್ಷದವರೆಗೆ ದಂಡ ವಿಧಿಸುವ ಅವಕಾಶ ಇರುತ್ತೆ. ಇನ್ನು ಪರೀಕ್ಷಾ ಏಜೆನ್ಸಿಗಳು ಈ ಥರದ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದರೆ, ಅಂದರೆ ಈಗ ಯಾವುದೋ ಪರೀಕ್ಷೆ ನಡೆಸೋದಕ್ಕೆ ಖಾಸಗಿ ಸಂಸ್ಥೆಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟ್ ಪಡೆದ ಸಂಸ್ಥೆಗಳೇ ಅಕ್ರಮದಲ್ಲಿ ಭಾಗಿಯಾದರೆ ಅಂಥ ಸಂಸ್ಥೆಗಳಿಗೆ 1 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸುವ ಮತ್ತು ಅಕ್ರಮದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ವಿಧಿಸುವ ಅವಕಾಶ ಇರುತ್ತೆ. ಹಾಗೆ ಈ ಪರೀಕ್ಷಾ ಅಕ್ರಮ ಅನ್ನೋದು ಸಂಘಟಿತ ಅಪರಾಧ ಆದರೆ, ಅಂದರೆ ಮೊನ್ನೆ ನಮ್ಮ PSI ಎಕ್ಸಾಮಿನೇಷನ್ನ ಸ್ಕ್ಯಾಮ್ ಆಯ್ತಲ್ಲ, ಆ ಥರ ಒಂದು ಗುಂಪು ಸೇರಿ ಈ ಪರೀಕ್ಷಾ ಅಕ್ರಮಗಳನ್ನು ಎಸಗಿದ್ದು ಪತ್ತೆ ಆದರೆ ಅಂಥ ಪ್ರಕರಣಗಳಲ್ಲಿ 5 ರಿಂದ 10 ವರ್ಷ ಜೈಲು ಮತ್ತು 1 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸೋದಕ್ಕೆ ಕಾನೂನು ಅವಕಾಶವನ್ನು ಮಾಡಿಕೊಡುತ್ತೆ. ಚೆನ್ನಾಗಿದೆ ಅಲ್ವಾ ಕಾನೂನು? ಈಗ ಈ ಕಾನೂನು ಇನ್ನು ಮುಂದೆ ಪರೀಕ್ಷಾ ಅಕ್ರಮಗಳನ್ನು ತಡೆಯುತ್ತಾ ಅನ್ನೋ ವಿಷಯಕ್ಕೆ ಬರೋಣ. ಅದಕ್ಕೂ ಮೊದಲು ಈ ಶಿಕ್ಷೆಯ ಪ್ರಮಾಣ ಅನ್ನೋದು ಸಾಕಾ? ಈಗ ಯಾವುದೋ ಒಂದು ಕೊಲೆ ಆಯಿತು ಅಂತ ಇಟ್ಕೊಳ್ಳಿ, ಅದರಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ, ಅವನ ಕುಟುಂಬಕ್ಕೆ ಅದರ ನಷ್ಟ ಉಂಟಾಗುತ್ತೆ. ಆದರೆ ಪರೀಕ್ಷಾ ಅಕ್ರಮಗಳು ಹಾಗಲ್ಲ, ಅವು ಇಡೀ ದೇಶಕ್ಕೆ ನಷ್ಟ ಉಂಟು ಮಾಡುತ್ತವೆ. ಯಾವನೋ ಅಯೋಗ್ಯ ನೀಟ್ ಪರೀಕ್ಷೆಯಲ್ಲಿ ಕಳ್ಳದಾರಿಯಲ್ಲಿ ರ್ಯಾಂಕ್ ಪಡ್ಕೊಂಡು ಸೀಟ್ ಗಿಟ್ಟಿಸ್ಕೊಂಡು ಡಾಕ್ಟರ್ ಆದರೆ ಅದರಿಂದ ಅವಕಾಶ ಕಳ್ಕೊಂಡವನು ಮತ್ತು ಅವನ ಕುಟುಂಬಕ್ಕೆ ನಷ್ಟ ಉಂಟಾಯಿತು. ಈ ಅಯೋಗ್ಯ ನಾಳೆ ಚಿಕಿತ್ಸೆ ಕೊಡ್ತಾನಲ್ಲ, ಆಗ ಅದೆಷ್ಟು ರೋಗಿಗಳು ಸಾವಿಗೆ ಇವನು ಕಾರಣ ಆಗ್ತಾನೋ ಯಾರಿಗೊತ್ತು. ಇವನ ಅವಿವೇಕ ಇಡೀ ವೈದ್ಯ ಸಂಕುಲಕ್ಕೆ ಕಳಂಕ, ಕೆಟ್ಟ ಹೆಸರನ್ನು ತರೋದಿಲ್ವಾ? ಹಾಗೆ ಇವನ ಚಿಕಿತ್ಸೆಯಿಂದ ಸಾಯೋವರ ಕುಟುಂಬಗಳ ಗತಿ ಏನು? ಯಾವನೋ ಪರೀಕ್ಷೆಯಲ್ಲಿ ಚೀಟ್ ಮಾಡಿ IAS IPS ಆದ, ಸಬ್ ಇನ್ಸ್ಪೆಕ್ಟರ್ ಆದ, ತಹಶೀಲ್ದಾರು, AC ಏನೋ ಒಂದು ಆದ ಅಂತ ಇಟ್ಕೊಳ್ಳಿ, ಅವನಿಂದ ಮುಂದೇನಾದರೂ ಒಳ್ಳೆಯದನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಅವನು ಯಾರೋ ಒಬ್ಬ ಪ್ರತಿಭಾವಂತನ ಅವಕಾಶವನ್ನು ಕಿತ್ಕೊಳ್ಳೋದು ಅಷ್ಟೇ ಅಲ್ಲ,
ಅವನು ಕೆಲಸ ಮಾಡೋ ಪ್ರತಿ ಹಂತದಲ್ಲಿ ಕೂಡ ಇದೇ ಥರದ ವಂಚನೆಗಳನ್ನು ಮಾಡ್ತಾ ಹೋಗ್ತಾನೆ. ಅಲ್ಲಿಗೆ ಇಡೀ ವ್ಯವಸ್ಥೆಗೆ ಚದುಲು ಹಿಡಿದ ಹಾಗಾಗೋದಿಲ್ವಾ? ಹೀಗಾಗಿ ಇದು ವ್ಯಕ್ತಿಯೊಬ್ಬನ ಕೊಲೆಗಿಂತ ದೊಡ್ಡ ಅಪರಾಧ. ಸೊ ನಮ್ಮಲ್ಲಿ ಕೊಲೆ ಕೇಸಲ್ಲೇ ಜೀವಾವಧಿ ಶಿಕ್ಷೆ ಇದೆ. ಹೀಗಾಗಿ ಇಂಥ ವಂಚಕರಿಗೆ, ವಂಚನೆಗಳಿಗೆ ಸಹಾಯ ಮಾಡೋರಿಗೆ ಕೊಡುವ ಶಿಕ್ಷೆ ಕನಿಷ್ಠ ಜೀವಾವಧಿ ಆದರೂ ಆಗಬೇಕಲ್ವಾ? ಇನ್ನು ಈ ಕಾಯ್ದೆಗಳ ಮೂಲಕ ಪರೀಕ್ಷಾ ಅಕ್ರಮಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗತ್ತಾ? ಗೆಳೆಯರೆ, ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಇಂಥ ಕಾನೂನುಗಳು ಜಾರಿಯಲ್ಲೂ ಇವೆ. ಆದರೆ ಪರೀಕ್ಷಾ ಅಕ್ರಮಗಳು ನಡೆಯೋದೇನೂ ನಿಂತಿಲ್ಲ. ಇದು ಕಾಯ್ದೆಗಳ ಕಾರಣದಿಂದ ನಿಲ್ಲೋದೂ ಅಲ್ಲ. ನಮ್ಮಲ್ಲಿ ಒಂದು ಆತ್ಮಗೌರವ, ಸ್ವಾಭಿಮಾನ ಅನ್ನೋದು ಬೆಳೆದೇ ಇದ್ದರೆ, ಎಲ್ಲಿವರೆಗೆ ಸೆಲ್ಫ್ ಎಸ್ಟೀಮ್ ಅನ್ನೋದು ನಮ್ಮಲ್ಲಿ ಇರೋದಿಲ್ವೋ ಅಲ್ಲಿವರೆಗೆ ಇಂಥ ವಂಚನೆಗಳನ್ನು ನಾವು ಮಾಡ್ತಲೇ ಇರ್ತೀವಿ. ಯಾರಿಗೆ ಮರ್ಯಾದೆ ಇರುತ್ತೆ ಅವನು ತಪ್ಪು ಮಾಡೋದಿಲ್ಲ. ಯಾರಿಗೆ ಸ್ವಾಭಿಮಾನ ಅನ್ನೋದರ ಅರ್ಥ ಗೊತ್ತಿರೋದಿಲ್ಲ ಅವನಿಗೆ ಅಡ್ಡದಾರಿ ಬಿಟ್ಟು ಬೇರೆ ಯಾವುದೂ ಕಾಣೋದೇ ಇಲ್ಲ. ಇವತ್ತು ಸಣ್ಣ ಮಕ್ಕಳಿಗೆ ನಾವು ಕಾಪಿ ಹೊಡೆಯೋದನ್ನು ಕಲಿಸಿದ ಮೇಲೆ ಗ್ರೇಸ್ ಮಾರ್ಕ್ಸ್ ಹೆಸರಲ್ಲಿ ಸರ್ಕಾರನೇ ಮಾಸ್ ಕಾಪಿನ ಅಭ್ಯಾಸ ಮಾಡಿಸ್ತಾ ಹೋದರೆ ಮುಂದೆ ಆ ಜನ್ರೇಷನ್ನಿಂದ ನಾವು ಇನ್ನೇನು ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸಮಾಜವಾದ, ಬುದ್ಧಿವಂತ ಕಷ್ಟಪಟ್ಕೊಂಡು ಬರಲಿ, ನಾನು ಕಾಪಿ ಹೊಡ್ಕೊಂಡು ಬರ್ತೀನಿ ಅನ್ನೋ ಸಮಾಜವಾದ. ಇದು ಗೆಳೆಯರೆ ಪರೀಕ್ಷಾ ಅಕ್ರಮಗಳ ವಿರುದ್ಧ ತರಲಾದ ಕಾನೂನಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.